ಹಲೋ ಸ್ನೇಹಿತರೆ, ಇವರು ಸರೋಜಾ ಅಂತ ಕನಕಪುರಿಂದ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇವಳ ಸಮಸ್ಯೆ ನೋಡಿ ಆಸೆ ಆದಾಗ ಗಂಡು ಜೊತೆಗೆ ಇರಲ್ಲ ಎಂದು ಹೇಳಿಕೊಂಡಿದ್ದಾರೆ. ಪ್ರಸ್ತುತ ಜೀವನ ಗಂಡ ದುಬೈಯಲ್ಲಿ ಇದ್ದಾನೆ, ಮನೆಯಲ್ಲಿ ಒಬ್ಬಳೇ ಇರೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಟೈಟ್ ಇದೆ ಎಂದು ಸರೋಜಾ ಅವರೇ ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಇವಳ ಬಯಕೆ ನೋಡಿ ಗಂಡ ಮನೆಗೆ ಬರುವವರೆಗೆ ಒಬ್ಬರನ್ನ ಇಟ್ಟುಕೊಳ್ಳಬೇಕು ಅಷ್ಟೇ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಇವರ ಹತ್ತಿರ ಮಾರುತಿ ಸೆಲೆರಿಯೋ ಒಂದು ಕಾರ್ ಕೂಡ ಇರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಗಂಡ ದುಬೈಗೆ ಹೋಗಲು ಕಾರಣ: ಗಂಡ ಬಿಳಿ ಮಹಿಳೆಯರ ಜೊತೆ ಸುತ್ತಾಡಿ ಸಾಲ ಮಾಡಿಕೊಂಡಿದ್ದಾನೆ. ಪ್ರತಿದಿನ ಬೇರೆ ಬೇರೆ ಮಹಿಳೆಯರ ಮನೆಗೆ ಹೋಗಿ ಬಗ್ಗಿಸಿ ಮಾಡಿ ಎಂಜಾಯ್ ಮಾಡುತ್ತಿದ್ದ. ಹೀಗೆ ತುಂಬ ಹಣ ಖರ್ಚು ಮಾಡಿ ಸಾಲ ಮಾಡಿಕೊಂಡಿದ್ದಾನೆ. ಸೊ ಸಾಲ ತೀರಿಸಿಕೊಳ್ಳುವ ಒಂದು ಉದ್ದೇಶದಿಂದ ಇವಾಗ ದುಬೈಗೆ ಹೋಗಿದ್ದಾನೆ. ಸೊ ಇವರು ಸರೋಜಾ ಅವರು ಪ್ರಸ್ತುತ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಈ ಸಮಯದಲ್ಲಿ ಮನೆಗೆ ಬರಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರಂತೂ ದುಬೈಯಲ್ಲಿದ್ದಾರೆ. ಮನೆಯಲ್ಲಿ ನಾನು ಹಾಗೂ ನನ್ನ ಮಾವ ಇರೋದು ಅಷ್ಟೇ. ಮಾವ 85 ವಯಸ್ಸಿನ ಮುದುಕ. ಅವರ ಜೊತೆ ಟ್ರೈ ಮಾಡಿದ್ದೇನೆ, ಬಟ್ ಅವರ ಕೈಯಿಂದ ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನೀವು ಮನೆಗೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಮಾಡಿಸಿಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಮನೆಯ ಫಸ್ಟ್ ಫ್ಲೋರಲ್ಲಿ ಮಾವ ಇರುತ್ತಾರೆ. ಸೊ ಹಾಗೂ ಅದಕ್ಕೆ ಮನೆಯ ಸೆಕೆಂಡ್ ಫ್ಲೋರಲ್ಲಿ ಮಾಡಿಸಿಕೊಳ್ಳುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮ ಅನಿಸಿಕೆ ತಿಳಿಸಿ. ಇದು ಸ್ನೇಹಿತರೆ ಇವಳ ಹತ್ತಿರ ಇರತಕ್ಕಂಥ ಮಾರುತಿ ಸೆಲೆರಿಯೋ ಕಾರ್ ಆಗಿರುತ್ತೆ. ನೇವಿ ಬ್ಲೂ ಕಲರ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಕಾರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ, ದ ನ್ಯೂ 1.0 ಲೀಟರ್ K10C ಇಂಜಿನ್ ಈಸ್ ಕ್ಲೈಮ್ಡ್ ಟು ಬಿ ದ ಮೋಸ್ಟ್ ಫ್ಯೂಲ್ ಎಫಿಸಿಯೆಂಟ್ ಇಂಜಿನ್ ಇನ್ ದ ಕಂಟ್ರಿ. ಒಳ್ಳೆ ಸ್ನೇಹಿತರೆ ಎವರೇಜ್ ಕೊಡುವಂತಹ ಇಂಜಿನ್ ಈ ಒಂದು ಕಾರಲ್ಲಿ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಆನ್ ದ ಪರ್ಫಾರ್ಮೆನ್ಸ್ ಫ್ರಂಟ್ ಇಟ್ ಹ್ಯಾಸ್ ಎ ಪೊಟೆಂಟ್ ಲೋ ಅಂಡ್ ಮಿಡ್ ರೇಂಜ್ ಗ್ರಂಟ್ which should get you 100 km/h in around 10 seconds. ಈ ಕಾರ್ನ ಪ್ರೈಸ್ ಕೂಡ ನಾರ್ಮಲ್ ಆಗಿರುತ್ತೆ. ಇದರ ಜೊತೆಗೆ ಒಳ್ಳೆ ಎವರೇಜ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ಮಾರುತಿ ಸೆಲೆರಿಯೋ ಕಾರ್ನ ಮೈಲೇಜ್ ಬಂದ್ಬಿಟ್ಟು 34 ಕಿಲೋಮೀಟರ್ವರೆಗೆ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಸರ್ವಿಸಸ್ ಕಾಸ್ಟ್ ಪರ್ ಇಯರ್, ಪ್ರತಿ ವರ್ಷ ಸ್ನೇಹಿತರೆ ಈ ಒಂದು ಕಾರ್ನ ಸರ್ವಿಸ್ ಸಲುವಾಗಿ 4050 ರೂಪೀಸ್ ಖರ್ಚಾಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 990 cc ಆಗಿರುತ್ತೆ. ಟ್ರಾನ್ಸ್ಮಿಷನ್ ಮ್ಯಾನ್ಯುವಲ್ ಮತ್ತು ಆಟೋಮೆಟಿಕ್ ಎರಡಾಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಕಾರಲ್ಲಿ ಸ್ನೇಹಿತರೆ ಒಟ್ಟು 5 ಜನ ಕುಳಿತುಕೊಂಡು ಜರ್ನಿ ಮಾಡಬಹುದು. ಈ ಒಂದು ಮಾರುತಿ ಸೆಲೆರಿಯೋ ಕಾರ್ ಪರ್ಚೇಸ್ ಮಾಡಲು ಮುಖ್ಯ ರೀಸನ್ ಸ್ನೇಹಿತರೆ ಒಳ್ಳೆ ಒಂದು ಇಂಜಿನ್ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಎವರೇಜ್ ಕೂಡ ಇದೆ. ಸೊ ಅದರ ಜೊತೆಗೆ ಪ್ರೈಸ್ ಕೂಡ ನಾರ್ಮಲ್ ಆಗಿರುತ್ತೆ. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದಾರೆ.